ಕಿಶೋರ್ ಕುಮಾರ್. ಅವಕಾಶಕ್ಕಾಗಿ ವಂದನೆಗಳನ್ನ ಸಲ್ಲಿಸಿದ ಸಭಾಪತಿಯವರಿಗೆ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 279 ಮಾನ್ಯ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಮಂಡಿಸಿದ್ದೇವೆ. ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಟೆಂಪಲ್ ಟೂರಿಸಂಗೆ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿದೆ. ಕರ್ನಾಟಕದಾದ್ಯಂತ ದೇವಸ್ಥಾನಗಳಿಗೆ ಬೀದರ್ನಿಂದ ಹಿಡಿದು ಚಾಮರಾಜನಗರ ತನಕ, ಕಡಲ ತಡಿಯಿಂದ ಕೋಲಾರ ತನಕ. ಸಚಿವರು ಇನ್ನಷ್ಟು ಮುತುವರ್ಜಿ ವಹಿಸಿಕೊಂಡು ಏನು ಈ ಕೇಂದ್ರದ ಪ್ರಸಾದಂ ಸ್ಕೀಮ್ ಅನ್ನ 16 ಪ್ರಸ್ತಾವನೆ ಕೊಟ್ಟಿದ್ದಾರೆ. ಕೇವಲ 2 ಮಾತ್ರ ಬಂದಿದೆ. ನಾನು ಅನ್ನೋದು ಇದಕ್ಕೆ ಇನ್ನಷ್ಟು ಮುತುವರ್ಜಿನ ಕೊಡಬೇಕು. ಯಾಕಂದ್ರೆ ಇತ್ತೀಚೆಗೆ ನಮ್ಗೆಲ್ರಿಗೂ ಇಡೀ ದೇಶದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸುಮಾರು 4 ಲಕ್ಷ ಕೋಟಿ ಅಲ್ಲಿ ಹಣ ಸಂಪಾದನೆ ಆಗಿದೆ. 15-16 ಸಾವಿರ ಕೋಟಿ ಖರ್ಚು ಮಾಡಿ ಎಲ್ಲ ದೇಶದ ವಿದೇಶದೆಲ್ಲ ಭಕ್ತರು ಬಂದು ಮಿಂದೆದ್ದು ಹೋಗಿದ್ದಾರೆ. 66 ಕೋಟಿ ಜನ ಭೇಟಿ ಕೊಟ್ಟಿದ್ದಾರೆ. 30 ಕೋಟಿ ಜನ ಟ್ರೈನ್ ನಲ್ಲಿ, 60 ಲಕ್ಷ ಬಸ್ಗಳು, ಲಕ್ಷಾಂತರ ಕಾರುಗಳು. ನಾನು ಅನ್ನೋದು ಇದನ್ನು ಮಾದರಿಯಾಗಿ ತಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಾವೀಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉದಾಹರಣೆ ಮುಖಾಂತರ ಇವತ್ತು ಕಾಪು ಮಾರಿಯಮ್ಮ ಕ್ಷೇತ್ರ, ಸುಮಾರು ಉಡುಪಿ ಬರುವಂತಹ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಆಗಿದೆ, ಜೀರ್ಣೋದ್ಧಾರ ಆಗಿದೆ. ಅಲ್ಲಿ ಆ ದೇವಿ ಆ ನಡೆಯಲ್ಲಿ ನಿಂತ್ಕೊಂಡು ನೀವು ಯಾರು ಭಕ್ತರು ಹೆದರುವುದು ಬೇಡ, ನನ್ನ ಅಭಿವೃದ್ಧಿಯನ್ನ ನಾನೇ ಮಾಡ್ಕೊಳ್ತೇನೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ವಾಸುದೇವ್ ಶೆಟ್ಟಿ ಇರ್ಬೋದು, MRG ಗ್ರೂಪ್ನ ಪ್ರಕಾಶ್ ಶೆಟ್ಟಿ ಅವರು ಇರ್ಬೋದು, 60-70 ಕೋಟಿ ಜನ ಅವರೇ ಭಕ್ತರೇ ಬಂದು ಆ ದೇವಸ್ಥಾನ ಅಭಿವೃದ್ಧಿ ಆಗಿದೆ. ಅದರ ಜೊತೆಗೆ ಈ ರೀತಿಯಾಗಿ ಅಭಿವೃದ್ಧಿಯ ಕಾರಣಕ್ಕೋಸ್ಕರ ಇನ್ನಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಸಚಿವರು ಇದಕ್ಕೆ ಗಮನ ಕೊಡಬೇಕು. ಬ್ರಹ್ಮಕಲಶ ಅಂದ್ರೆ ಇಡೀ ಆ ಭಾಗದ ಜನರ ಎಲ್ಲ ಅಭಿವೃದ್ಧಿ ಆಗ್ತದೆ, ಆ ರಾಜ್ಯದ ಬ್ರಹ್ಮಕಲಶ ಆದಾಗೆ. ಆ ಕಾರಣಕ್ಕೋಸ್ಕರ ಸಚಿವರು ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ಅದ್ರ ಜೊತೆಗೆ 16 ಪ್ರಸ್ತಾವನೆಯಲ್ಲಿ 2 ಪ್ರಸ್ತಾವನೆ ಮಾತ್ರ ಬಂದಿದೆ, ಬಾಕಿದು ಯಾಕೆ ಬರಲಿಲ್ಲ ಅಂತ ಮಾತ್ರ ಕೇಳ್ತಿದ್ದೇನೆ. ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕಿಶೋರ್ ಕುಮಾರ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಅತ್ಯಂತ ಮಹತ್ವದ ಪ್ರಶ್ನೆ. ಹಾಗೂ ಈ ಪ್ರಸಾದ್ ಯೋಜನೆ ಬಗ್ಗೆ ವಿಶೇಷ ಒತ್ತನ್ನ ಅವರು ಕೊಟ್ಟಿದ್ದಾರೆ. ಪ್ರಸಾದ್ ಯೋಜನೆ ಈ ನಮ್ಮ ಪವಿತ್ರ ಕ್ಷೇತ್ರಗಳಿಗೆ ಏನು ಇವತ್ತು ಪ್ರವಾಸ ಮಾಡ್ತಕ್ಕಂಥವ್ರಿಗೆ ಅನುಕೂಲತೆಗಳನ್ನು ಕಲ್ಪಿಸಬೇಕು, ಅದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಪ್ರಸಾದ್ ಅಂದ್ರೆ ಇಟ್ ಈಸ್ ನಾಟ್ ಜಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಸಾದ್, ಪಿಲ್ಗ್ರಿಮೇಜ್, ರಿನೋವೇಷನ್ ಅಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಯುಮೆಂಟೇಷನ್ ಡ್ರೈವ್. ದಿಸ್ ಇಸ್ ವಾಟ್ ಈಸ್ ಪ್ರಸಾದ್ ಸ್ಕೀಮ್. ಈ ಪಿಲ್ಗ್ರಿಮೇಜ್ ರಿಜುವಿನೇಷನ್ ಅಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಯುಮೆಂಟೇಷನ್ ಡ್ರೈವ್, ಈ ಯೋಜನೆಯಡಿ ನಮ್ಮ ರಾಜ್ಯ ಬಹಳ ದೊಡ್ಡ ಪ್ರಮಾಣದ ಪ್ರಸ್ತಾವನೆಗಳನ್ನು ಕಳಿಸಿದೆ. ಆದರೆ ನಮಗೆ ಕೇಂದ್ರ ಸರ್ಕಾರದಿಂದ ಪ್ರಸಾದ್ ಯೋಜನೆಯಲ್ಲಿ ಬಹಳ ಕಡಿಮೆ ಯೋಜನೆಗಳು ಮಂಜೂರಾಗಿ ಬಂದಿವೆ. ಇತ್ತೀಚೆಗೆ ಪ್ರಸಾದ ಯೋಜನೆಯೊಳಗೆ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ 18 ಕೋಟಿ ರೂಪಾಯಿ, ಬೀದರ್ನ ಪಾಪನಾಶಿ ಯೋಜನೆಗೆ 22 ಕೋಟಿ ರೂಪಾಯಿ ಬಂದಿದೆ. ಅದೇ ರೀತಿಯಾಗಿ SACI ಯೋಜನೆಯೊಳಗೆ ಈಗಾಗಲೇ ನಾವು 100 ಕೋಟಿ ರೂಪಾಯಿಯನ್ನ ಸೌದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ಪಡೆದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಚಾಮುಂಡಿ ದೇವಸ್ಥಾನಕ್ಕೆ, ಮೈಸೂರು ಚಾಮುಂಡಿ ದೇವಸ್ಥಾನಕ್ಕೆ ನಾವು 45 ಕೋಟಿ ರೂಪಾಯಿಯನ್ನ ಪ್ರಸಾದ ಯೋಜನೆ ಒಳಗೆ ಪಡೆದುಕೊಂಡಿದೆ. ಇವೆಲ್ಲ ಯಾಕೆ ಮಾಹಿತಿ ಹೇಳಿದೆ ಅಂದ್ರೆ, ಈ ರೀತಿಯಾಗಿ ನಮ್ಮ ಯೋಜನೆಗಳನ್ನ ಈಗ ಸ್ಪಂದಿಸೋದನ್ನ ಪ್ರಾರಂಭ ಮಾಡಿದ್ದಾರೆ. ಆದರೆ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ಬೇಕು. ಕೆಳಮನೆಯೊಳಗೆ ನಿನ್ನೆ ಹೇಳ್ತಿದ್ದೆ ನಾನು, ಈ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಈ ಒಂದು ಜಿಲ್ಲೆಗಳೊಳಗ ಪ್ರವಾಸಿ ಚಟುವಟಿಕೆಗಳನ್ನು ಉತ್ತೇಜನ ಮಾಡುವಷ್ಟು ಸದ್ಬುದ್ಧಿ ಅನ್ರಿ, ಔದಾರ್ಯ ಅನ್ರಿ, ಆಸಕ್ತಿ ಅನ್ರಿ, ಇದು ಬೇರೆ ಎಲ್ಲೂ ನಿಮ್ಗೆ ನೋಡಕ್ ಸಿಗೋದಿಲ್ಲ. ಅಧ್ಯಕ್ಷ ತಮಗ್ ಗೊತ್ತಿದೆ, ನಮ್ಮ ಭಾಗದ ಹುಡುಗರು ಪ್ರವಾಸಕ್ಕೆ ಹೊಂಟ್ರೆ ಆ ಪ್ರವಾಸ
ನಮ್ಮ ಹುಬ್ಬಳ್ಳಿ ಅಥವಾ ಗದಗಿನಿಂದ ಪ್ರಾರಂಭ ಆದ್ರೆ ಮೈಸೂರು ಮುಟ್ಟುವರೆಗೂ ಅವ್ರು ಒಂದ್ ಕಡೆ ಒಂದು ಕಪ್ ಚಹಾದ ಅಂಗಡಿ ಒಳಗೆ ಕುಡಿಯಂಗಿಲ್ಲ ಅವ್ರು. ಒಂದು ಯಾವುದನ್ನು ವಸ್ತು ಹೊರಗಿಂದ ತಗೊಂಡು ಅದನ್ನ ತಿನ್ನೋದಿಲ್ಲ, ಊಟ ಮಾಡೋದಿಲ್ಲ. ಅಂದ್ರೆ ಎಲ್ಲಾ ಮಕ್ಕಳಿಗೂ ಸಹಿತ ಅದು ಇಡಗುಂಜಿ ಗಣಪನಿಂದ ಹಿಡ್ಕೊಂಡು ನಿಮ್ಮ ಕೊಲ್ಲೂರು ದೇವಸ್ಥಾನ, ಧರ್ಮಸ್ಥಳ, ಉಡುಪಿ ಮಠಗಳು, ನಂತರ ಹೊರನಾಡು, ಇವೆಲ್ಲನೂ ನೀವು ಇವೆಲ್ಲದರಲ್ಲೂ ಸಹಿತ ಪ್ರಸಾದ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಆ ರೀತಿಯಾಗಿ ನೀವು ಧಾರ್ಮಿಕ ಹೆಸರಿನೊಳಗ ಶೈಕ್ಷಣಿಕ ಪ್ರವಾಸಕ್ಕೂ ಸಹಿತ ಒತ್ತು ಕೊಟ್ಟಿದ್ದೀರಿ. ಸಮುದ್ರ, ನಮ್ಮ ಕಡೆಯವ್ರಿಗೆ ಸಮುದ್ರ ನೋಡೋದಂದ್ರೆ ದೊಡ್ಡದು. ನಿಮಗೆ ದಕ್ಷಿಣ ಕನ್ನಡದವ್ರಿಗೆ ಸಮುದ್ರ ನೋಡೋದಂದ್ರೆ ನಿಮಗೇನು ಆಶ್ಚರ್ಯ ಅನ್ಸಂಗ ಇಲ್ಲ. ನಮ್ಮ ಭಾಗದ ಮಕ್ಕಳಿಗೆ ಎಲ್ಲರಿಗೂ ಗ್ರೋನ್ ಅಪ್ ಇದ್ದವ್ರಿಗೂ ಸಹಿತ ಆ ಸಮುದ್ರ ನೋಡುದಂದ್ರೆ ದೊಡ್ಡದು, ಅರಣ್ಯ ನೋಡುದಂದ್ರೆ ದೊಡ್ಡದು. ಅವೆಲ್ಲವುಗಳನ್ನ ನೋಡೋದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಇವೆಲ್ಲ ತಾಣಗಳು ವ್ಯವಸ್ಥಾಪಕರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವ್ರನ್ನ ನಾನು ಸರ್ಕಾರದ ಪರವಾಗಿ ಅಭಿನಂದಿಸ್ತೀನಿ. ಅದರ ಜೊತೆಗೆ ತಮ್ಮ ಪ್ರಶ್ನೆಗೆ ಉತ್ತರವಾಗಿ ಇವತ್ತು ಏನು ನಮ್ಮ ಒಟ್ಟು 16 ಪ್ರಪೋಸಲ್ಸ್ ಇದ್ದು, 16 ಪ್ರಪೋಸಲ್ನೊಳಗೆ ನಮ್ಮ 3 ಪ್ರಪೋಸಲ್ಲು ಮಾತ್ರ ಈಗ ಮಂಜೂರಾಗಿವೆ ಪ್ರಸಾದದಲ್ಲಿ. ಇನ್ನು ಪೆಂಡಿಂಗ್ ವಿತ್ ಸ್ಟೇಟ್ ಫಾರ್ ಸಬ್ಮಿಷನ್ ಆಫ್ DPR ಸಹಿತ ಬಹಳಷ್ಟು ಸಂಖ್ಯೆ ಒಳಗದಾವು. ಅವು 11-12 ಪ್ರಪೋಸಲ್ ಅನ್ನ ನಾವು ಬೇಗ ಕಳಿಸ್ಕೊಡ್ತೀವಿ. ಸರ್, ಈಗ ಕೊಲ್ಲೂರು ದೇವಸ್ಥಾನಕ್ಕೆ ಸುಮಾರು 2100 ಕೋಟಿ ತನಕ ಪ್ರಪೋಸಲ್ ಕೊಟ್ಟಿದ್ದೀರಿ. DC ಅವರು ಅದನ್ನ